ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 7 ಹೆಜ್ಜೆಗಳ ಒಡತಿ ಭಾಗ 20. ಆಗಲೇ ಅವಳಿಗೆ ತಿಳಿದಿದ್ದು ಲಾರಿಯಡಿಗಾಗದೆ ಕೂದಲೆಳೆಯ ಅಂತರದಲ್ಲಿ ತಪ್ಪಿಸಿಕೊಂಡಿದ್ದು ಆಕಸ್ಮಿಕವಲ್ಲ ಎಂದು. ಈಗ ಬಿದ್ದ ಕಲ್ಲೇಟು ಇದು ಹೆದರಿಸೋಕೆ ಮಾಡಿದ್ದು. ಛೆ ಅನ್ನುತ್ತಾ ಇಡೀ ರಾತ್ರಿ ನಿದ್ರಿಸಲಿಲ್ಲ ರಾಧಾ. ಮರುದಿನ ಕೋರ್ಟಿನಲ್ಲಿ ವಾದ ವಿವಾದ ಶುರುವಾಗಿತ್ತು. ರಮಣ್ ಭಗವದ್ಗೀತೆಯ ಮೇಲೆ ಸತ್ಯವನ್ನಷ್ಟೇ ಹೇಳುತ್ತೇನೆಂದು ಆಣೆ ಮಾಡಿದ್ದ. ಅಖಿಲ ಕಡೆಯ ಲಾಯರ್ ಸೇತುಪತಿ ರಮಣ್ನ ಮೇಲೆ ಪ್ರಶ್ನೋತ್ತರಗಳ ದಾಳಿ ಶುರು ಮಾಡಿಯಾಗಿತ್ತು. ನಿಮ್ಮ ಸಹಿ ಅಬೋಷನ್ ಪೇಪರ್ಸ್ ಮೇಲೆ ಹೇಗೆ ಅಂತ ಕೇಳಿದರು. ಅದೇ ನನಗೂ ಗೊತ್ತಿಲ್ಲ ಎಂದ ರಮಣ್. ನಿಮಗೆ ಗೊತ್ತಿಲ್ಲದೆ ಸಹಿ ತಂತಾನೇ ಹೋಗಿ ಅಬೋಷನ್ ಪೇಪರ್ಗಳ ಮೇಲೆ ಕೂತು ಬಿಡ್ತಾ ಮಿಸ್ಟರ್ ರಮಣ್ ಎಂದಾಗ, ನನ್ನ ಸಹಿ ಥರ ಇದೆ ಅಷ್ಟೇ, ಆದರೆ ನಾನು ಮಾಡಿದ್ದಲ್ಲ, ಫೋರ್ಜರಿ ಅದು ಅಂದ. ಬೇರೆ ಯಾರು ಮಾಡಿದ್ದು ಅಂತೀರಾ ಅಂದಾಗ ರಘುರಾಮ್ ಎದ್ದು ನಿಂತರು. ಅಬ್ಜೆಕ್ಷನ್ ಮೈ ಲಾರ್ಡ್. ಸೇತುಪತಿಯವರು ಆರೋಪಿಯನ್ನು ಹೆದರಿಸೋಕೆ ನೋಡ್ತಿದ್ದಾರೆ ಅಂದರು. ಜಡ್ಜ್ ಅಬ್ಜೆಕ್ಷನ್ ಸಸ್ಪೆನ್ಸ್. ಮಿಸ್ಟರ್ ಸೇತುಪತಿ, ಆರೋಪಿ ಏನು ಹೇಳೋಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದನ್ನು ಮೊದಲು ಕೇಳಿ, ಜೋರು ಮಾಡಬೇಡಿ ಎಂದರು. ಸಾರಿ ಯುವರ್ ಆನರ್ ಎಂದರು. ಸೊ ಮಿಸ್ಟರ್ ರಮಣ್, ಅಖಿಲ ಅಬೋಷನ್ ಪೇಪರ್ ಮೇಲೆ ಇರೋದು ನಿಮ್ಮ ಸಹಿ ಅಲ್ಲ ಅಂದರೆ ನಿಮ್ಮ ಸಹಿಯನ್ನೇ ಫೋರ್ಜರಿ ಮಾಡೋಕೆ ಕಾರಣವೇನು ಅಂದರು. ಗೊತ್ತಿಲ್ಲ, ಆದರೆ ಅದನ್ನು ನಾನು ಮಾಡಿಲ್ಲ ಅನ್ನೋದು ಸತ್ಯ. ಒಂದು ಹುಡುಗಿನ, ಅದು ನಿಮ್ಮದೇ ಕಾಲೇಜಿನ ಹುಡುಗಿನ ನಿಮಗೆ ಬೇಕಾದಂತೆ ಬಳಸಿಕೊಂಡು ಮದುವೆಗೆ ಮುಂಚೆಯೇ ಗರ್ಭಿಣಿ ಮಾಡಿ ನಿಮ್ಮ ಗುಟ್ಟು ಹೊರಬೀಳುತ್ತೆ ಅಂದಾಗ ಸಾಯಿಸಿಬಿಟ್ರಾ ಅಂದರು ಲಾಯರ್. ನೋ, ನನಗೆ ಅವಳ ಪರಿಚಯವೂ ಇರಲಿಲ್ಲ. ಹೀಗೊಂದು ಪ್ರಾಬ್ಲಮ್ ಎದುರಾದಾಗಲೇ ಆ ಹುಡುಗಿ ಬಗ್ಗೆ ಗೊತ್ತಾಗಿದ್ದು ಎಂದ. ರಾಧಾ ಬೆಂಕಿಯ ಮೇಲೆ ಕುಳಿತಂತೆ ಚಡಪಡಿಸುತ್ತಿದ್ದಳು. ನಿಮಗೆ ಮದುವೆಯಾಗಿದೆ ಅಲ್ವೇ ಅಂದಾಗ ಹೌದು ಎಂದ. ಅವರು ನಿಮ್ಮ ಸ್ಟೂಡೆಂಟ್ ಅನ್ನೋದನ್ನು ಕೇಳ್ಪಟ್ಟೆ ಅಂದರು. ಅದಕ್ಕೂ ಹೌದು ಅಂದ. ಲವ್ವಾ ಅಂದಾಗ ಅಲ್ಲ, ಆಗ ಮದುವೆಯಾಗುವಂಥ ಪರಿಸ್ಥಿತಿ ಬಂತು ಅಂದ. ಅಖಿಲ ಹಾಗೆ ಏನಾದರೂ ಮೆಡಿಕಲ್ ಪ್ರಾಬ್ಲಮ್ ಅಂದರೆ ನಿಮ್ಮ ಮಿಸಸ್ ಅನ್ನುತ್ತಾ ಕೈಯಲ್ಲಿದ್ದ ಪೇಪರ್ ನೋಡಿದರು. ರಾಧಾ ಅವರಿಗೂ ಮದುವೆಗೆ ಮೊದಲೇ ಏನಾದರೂ ಅಂದಾಗ ರಮಣ್ ಹವಳುಗಚ್ಚಿ ಮುಷ್ಟಿ ಬಿಗಿದು ಸಡಿಲಿಸಿದ. ರಘುರಾಮ್ ಮತ್ತೆ ಎದ್ದು ನಿಂತರು. ಸೇತುಪತಿಯವರು ಪದೇ ಪದೇ ನನ್ನ ಕ್ಲೈಂಟ್ನ ಅವರ ಪತ್ನಿಯ ಚಾರಿತ್ರ್ಯ ವಧೆ ಮಾಡ್ತಿದ್ದಾರೆ ಎಂದಾಗ ಜಡ್ಜು, ಮಿಸ್ಟರ್ ಸೇತುಪತಿ, ವಿಚಾರಣೆ ಮಾಡಿ, ಅದನ್ನು ಬಿಟ್ಟು ಇನ್ನೊಬ್ಬರ ಚಾರಿತ್ರ್ಯ ವಧೆ ಮಾಡುವ ಅಧಿಕಾರವಿಲ್ಲ ನಿಮಗೆ ಎಂದರು. ಸಾರಿ ಸರ್, ನಾನು ವಿಚಾರಣೆಯನ್ನೇ ಮಾಡುತ್ತಿದ್ದೇನೆ. ಸೊ ಮಿಸ್ಟರ್ ರಮಣ್, ನಿಮ್ಮ ಸಹಿ ಫೋರ್ಜರಿ ಅನ್ನೋದನ್ನು ಒಪ್ಪಿಕೊಳ್ಳೋಣ, ಅದಕ್ಕೆ ಪ್ರೂಫ್ ಏನು ಅಂದರು. ಅದಕ್ಕೆ ರಮಣ್, ನನ್ನದೇ ಸಹಿ ಅನ್ನೋದಕ್ಕೆ ಪ್ರೂಫ್ ಏನು? ನಾನು ರಮಣ್ ಅಂತ ಬರೆದ ಮೇಲೆ ಕೆ ಎಂದು ಚಿಕ್ಕದಾಗಿ ಬರೀತೀನಿ, ಅದರ ಮೇಲೆ ಕೆ ಅನ್ನುವ ಅಕ್ಷರವೇ ಇಲ್ಲವಲ್ಲ ಎಂದಾಗ, ನೀವೇ ಬೇಕಂತಲೇ ಬರೆಯದೆ ಬಿಟ್ಟಿರಬಹುದಲ್ಲ ಯುವರ್ ಆನರ್. ನಾನು ಅಖಿಲ ತಾಯಿಯನ್ನು ಕಟಕಟೆಗೆ ಕರೆಯಿಸಬೇಕೆಂದು ಕೇಳಿಕೊಳ್ತೇನೆ ಎಂದಾಗ ಅಖಿಲ ತಾಯಿ ಬಂದು ಅವರು ಸಹ ಗೀತೆಯ ಮೇಲೆ ಆಣೆ ಮಾಡಿ ನಿಂತರು. ಮೇಡಮ್, ನಿಮ್ಮ ಮಗಳದ್ದು ಕೊಲೆ ಅಂತ ಹೇಗೆ ಅನ್ನಿಸ್ತು ನಿಮಗೆ ಅಂದಾಗ ಅವರು ಅಂದು ಪ್ರದ್ಯುಮ್ನ ರಾಧಾಗೆ ಹೇಳಿದ್ದನ್ನೇ ಹೇಳಿದರು. ಅವಳು ತಪ್ಪು ಮಾಡಿದ್ದಳು, ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ದುರ್ಬಲ ಮನಸ್ಥಿತಿಯವಳಾಗಿರಲಿಲ್ಲ ಎಂದರು. ಅದಷ್ಟನ್ನೇ ಪರಿಗಣಿಸೋದಕ್ಕೆ ಆಗೋದಿಲ್ಲ ಮೇಡಮ್. ಡೆತ್ ನೋಟ್ ಅವಳ ಬರವಣಿಗೆಯಲ್ಲ, ಬೇರೆ ಯಾರೋ ಬರೆದು ಅವಳನ್ನು ಸಾಯಿಸಿ ನೇಣು ಹಾಕಿದ್ದಾರೆ ಎಂದಾಗ ಕಣ್ಣೀರಿಟ್ಟಿತು ಎತ್ತ ಕರುಳು. ನಿಮಗೆ ನಿಮ್ಮ ಮಗಳು ಯಾವುದೋ ಹುಡುಗನ ಜೊತೆ ಓಡಾಡುತ್ತಿದ್ದಾಳೆ ಎಂದು ತಿಳಿದಿತ್ತು ಅಲ್ವೇ ಅಂದಾಗ, ಹೌದು, ನಾನೇ ಒಂದು ದಿನ ಅವಳು ಆ ಲೋಫರ್ ಬೈಕಿನಿಂದ ಇಳಿದಿದ್ದು ನೋಡಿದ್ದೇನೆ ಅಂದರು. ಮುಖ ನೋಡಲಿಲ್ವಾ ಅಂದಾಗ, ಇಲ್ಲ, ಬೈಕು ಬುಲೆಟ್ ಅಂತ ತಿಳಿತು, ಅಷ್ಟು ಕೇಳಿದ್ದೆ. ರಮಣ್ಣತ್ತ ತಿರುಗಿದ ಸೇತುಪತಿ, ನಿಮ್ಮದು ಬುಲೆಟ್ ಅಲ್ವಾ ಮಿಸ್ಟರ್ ರಮಣ್ ಅಂದರು. ಹೌದು ಎಂದು ತಲೆ ಅಲ್ಲಾಡಿಸಿದ. ಅಖಿಲ ಕೊಲೆಯಾದ ರಾತ್ರಿ ನೀವು ಮನೆಯಲ್ಲಿರಲಿಲ್ಲ ಹೌದಾ? ರಾತ್ರಿ ತಡವಾಗಿ ಬಂದ್ರಿ ನಿಜವಾ ಎಂದಾಗ ರಾಧಾಗೆ ಎದೆ ಹೊಡೆದ ಹಾಗಾಯಿತು.
ಅವತ್ತು ರಾತ್ರಿ ಸಿಟಿಗೆ ಹೋದಾಗ ನನ್ನ ಬೈಕು ಕೆಟ್ಟು ನಿಂತು ಮನೆಗೆ ಬರೋದು ಲೇಟಾಯಿತು ಅಂದ. ಅದು ಸುಳ್ಳು ಅಂತ ನಾನು ಹೇಳ್ತೀನಿ. ಆ ಹೊತ್ತಿಗೆ ನೀವು ಅಖಿಲ ಕೊಲೆಯಲ್ಲಿ ಬ್ಯುಸಿಯಾಗಿದ್ರಿ ಅಂದಾಗ ಇಲ್ಲ ಎಂದು ಕಿರುಚಿದ ರಮಣ್. ಇದಕ್ಕಿಂತ ಸಾಕ್ಷ್ಯ ಬೇಕಾ? ಆ ಸಹಿ ಕೂಡ ಫೋರ್ಜರಿ ಅನ್ನೋದಕ್ಕೆ ಸಾಕ್ಷ್ಯವಿಲ್ಲ ಮಿಸ್ಟರ್ ರಮಣ್. ಅವರೇ ಕೊಲೆ ಮಾಡಿದ್ದು. ದಟ್ಸ್ ಆಲ್ ಯುವರ್ ಆನರ್ ಎಂದು ತನ್ನ ವಾದ ಪೂರ್ಣಗೊಳಿಸಿದ ಸೇತುಪತಿ. ಈಗ ರಘುರಾಮ್ ಅವರು ವಾದಕ್ಕಿಳಿದರು. ರಾಧಾಳನ್ನ ಕಟಕಟಗೆ ಕರೆಸಿಕೊಂಡರು. ಸೇತುಪತಿಯವರು ನನ್ನ ಕ್ಲೈಂಟ್ ಅಪರಾಧಿ ಅಂತ ಅವರೇ ನಿರ್ಧರಿಸಿಬಿಟ್ಟಿದ್ದಾರೆ ಅನ್ನಿಸುತ್ತೆ ಎಂದು ಸೇತುಪತಿಯತ್ತ ತಿರುಗಿ ಅದನ್ನು ನ್ಯಾಯಾಲಯಕ್ಕೆ ಬಿಡಿ ಸೇತುಪತಿಯವರೇ ಎಂದು ಮುಂದುವರೆಸಿದರು. ಅಖಿಲ ನಿಮಗೆ ಹೇಗೆ ಪರಿಚಯ ಅಂದಾಗ ನನಗೆ ಅವಳ ಪರಿಚಯವೇ ಇಲ್ಲ. ರಾಧಾ ಕೈ ಪ್ಲಾಸ್ಟರ್ ತೆಗೆಯೋಕೆ ಹೋದಾಗ ಅಲ್ಲಿ ಅಖಿಲ ಅವಳ ಅಬೋರ್ಷನ್ ಪೇಪರ್ಸ್ ಮೇಲೆ ನೋಡಿದ ಮೇಲೆಯೇ ಹಾಗೊಂದು ಹೆಸರಿನ ಹುಡುಗಿ ಇದೆ ಅಂತ ನನಗೆ ಗೊತ್ತಾಗಿದ್ದು ಅಂದಳು. ಸಹಜವಾಗಿ ಇಂಥ ಘಟನೆಯಾದಾಗ ಗಂಡ ಹೆಂಡತಿ ಮಧ್ಯೆ ಜಗಳವಾಗುತ್ತೆ. ನಿಮ್ಮ ಮಧ್ಯೆ ಆಗಲಿಲ್ವಾ ಅಂದರು. ಅಷ್ಟರಲ್ಲೇ ನನ್ನದೇ ಸ್ಟೂಡೆಂಟ್ ಅನಘ ಇದನ್ನೆಲ್ಲ ಸ್ಟಾಪ್ ಮಾಡಿದಳು ಅಂದನು ರಮಣ. ಆಗ ರಾಧಾ ಹವಕ್ಕಾದಳು. ನನಗೆ ಅಖಿಲಾಳೆ ಬಂದು ಹೇಳಿದ್ದು. ಇದರಲ್ಲಿ ರಮಣವರ ತಪ್ಪಿಲ್ಲ. ಯಾರೋ ಬೇಕಂತಲೇ ಮಾಡಿದ್ದಾರೆ ಎಂದು. ಈಗ ಚಕಿತನಾಗುವ ಸರದಿ ರಮಣ್ಣದ್ದು. ಅವನಿಗೆ ಅಖಿಲ ಬಂದು ಮಾತನಾಡಿದ ವಿಷಯ ತಿಳಿದಿರಲಿಲ್ಲ. ಅನಘಳಿಂದ ಎಲ್ಲ ಬಗೆಹರಿದಿದ್ದು ಎಂದುಕೊಂಡಿದ್ದ. ಸೇತುಪತಿ ಎದ್ದು ನಿಂತು ಎಲ್ಲ ಹೆಂಡತಿಯರು ಹೇಳೋದೇ ಬಿಡಿ. ಅಷ್ಟಕ್ಕೂ ಅಖಿಲ ಹಾಗೆ ಹೇಳಿದ್ದಕ್ಕೆ ಸಾಕ್ಷಿ ಏನು ಅಂದಾಗ ಸಾಕ್ಷಿ ಏನೂ ಇಲ್ಲ. ಸತ್ತವಳೆ ಬಂದು ಹೇಳಬೇಕಷ್ಟೆ ಎಂದರು. ಯುವರ್ ಆನರ್, ಬುಲೆಟ್ ಇಡೀ ಪ್ರಪಂಚದಲ್ಲಿ ಇರೋದು ನನ್ನ ಕಕ್ಷಿದಾರರ ಬಳಿ ಅಷ್ಟೇನಾ? ಅಷ್ಟಕ್ಕೂ ಅಖಿಲ ತಾಯಿ ಆ ಹುಡುಗನ ಮುಖ ನೋಡಿಲ್ಲವಲ್ಲ. ಅದೇಗೆ ಸೇತುಪತಿಯವರು ರಮಣ ಅವರೇ ಕೊಲೆ ಮಾಡಿದ್ದು ಅಂತ ನಿರ್ಧರಿಸಿದ್ರು? ಬೇರೆ ಯಾರೋ ನನ್ನ ಕಕ್ಷಿದಾರರನ್ನ ಸಿಕ್ಕಿಸೋಕೆ ಅಂತಲೇ ಪ್ಲಾನ್ ಮಾಡಿರಬಹುದಲ್ವಾ ಅಂದಾಗ ಬೇರೆ ಯಾರೋ ಯಾಕೆ ರಮಣ ಅವರನ್ನು ಸಿಕ್ಕಿಸೋಕೆ ಪ್ಲಾನ್ ಮಾಡ್ತಾರೆ ಅಂದರು. ರಾಧಾ, ನಾನು ಹೇಳ್ತೀನಿ. ಮದುವೆಯಾದ ಕಾರಣ ಹಾಗೂ ಅದರ ನಂತರ ನಡೆದ ಎಲ್ಲ ವಿಚಿತ್ರ ಘಟನೆಗಳನ್ನು ಹೇಳಿದಳು. ಯಾರೋ ಏನೋ ಉದ್ದೇಶವಿಟ್ಟುಕೊಂಡೇ ಮಾಡ್ತಿದ್ದಾರೆ. ರಘುರಾಮ್ ಅಖಿಲ ಅವರದ್ದು ಕೊಲೆಯೇ ಆಗಿರಬಹುದು. ಆದರೆ ಅದನ್ನು ಮಾಡಿರೋದು ರಮಣ್ ಅವರಲ್ಲ. ಈ ನೋಟ್ಬುಕ್ಕಿನ ಅಕ್ಷರಗಳಿಗೂ ಡೆತ್ ನೋಟಲ್ಲಿರೋ ಅಕ್ಷರಗಳಿಗೂ ಬಹಳ ವ್ಯತ್ಯಾಸವಿದೆ. ಅದು ರಮಣ್ ಅವರ ಬರವಣಿಗೆಯೂ ಅಲ್ಲ ಎನ್ನುತ್ತಾ ಜಡ್ಜ್ ಮುಂದೆ ಆ ಡೆತ್ ನೋಟ್ ಹಾಗೂ ನೋಟ್ಬುಕ್ಕನ್ನು ಇಟ್ಟು ಮುಂದುವರೆಸಿದರು. ಸೇತುಪತಿಯವರೇ, ಅಖಿಲಾಳ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಆತ್ಮಹತ್ಯೆ ಅನ್ನುತ್ತಿದೆಯಲ್ಲ, ಹೇಗದು ಅಂದರು. ಸೇತುಪತಿ ನಿರುತ್ತನಾದ. ರಘುರಾಮರಿಗೆ ಗೊತ್ತಿತ್ತು ಮುಂದಿನ ಹಿಯರಿಂಗ್ನಲ್ಲಿ ಸೇತುಪತಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೆದಕಿ ತೆಗೆಯುತ್ತಾರೆ ಎಂದು. ಅವರಿಗೆ ಬೇಕಾಗಿದ್ದು ಅದೇ. ಅವರಿಗೆ ರಮಣ್ ಕೊಲೆ ಮಾಡಿಲ್ಲವೆಂದು ಸಾಬೀತು ಮಾಡಬೇಕಿತ್ತಷ್ಟೇ. ಅಖಿಲ ಸಾವಿಗೆ ನ್ಯಾಯ ದೊರಕುವುದು ಅವರಿಗೂ ಸಂತೋಷದ ವಿಷಯವೇ. ಇನ್ನು ರಮಣ್ ಅವರು ಆ ರಾತ್ರಿ ಬೈಕು ಕೆಟ್ಟು ಯಾರದ್ದೋ ಬಳಿ ಲಿಫ್ಟ್ ತಗೊಂಡು ಮನೆಗೆ ಬಂದರು. ಅವರನ್ನು ಮುಂದಿನ ಹಿಯರಿಂಗ್ನಲ್ಲಿ ತಮ್ಮೆದುರು ಪ್ರಸ್ತುತಪಡಿಸುತ್ತೇನೆ. ಅಲ್ಲಿಯವರೆಗೂ ಸ್ವಲ್ಪ ಕಾಲಾವಕಾಶ ಬೇಕು ಎಂದು ವಿನಂತಿಸಿಕೊಂಡರು. ಸೇತುಪತಿಯು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಸುಳ್ಳು, ನಿಜವಾದ ರಿಪೋರ್ಟನ್ನು ನ್ಯಾಯಾಲಯದ ಮುಂದಿಡಬೇಕಿತ್ತು. 15 ದಿನಗಳ ಕಾಲಾವಕಾಶ ಇತ್ತು. ರಮಣ್ ಅಲ್ಲಿಯವರೆಗೂ ಬೇಲ್ ಅವಧಿ ವಿಸ್ತಾರವಾಯಿತು. ರಘುರಾಮ್ ಸೇತುಪತಿ ವೃತ್ತಿಪರತೆಯಿಂದ ಕೈ ಕುಲುಕಿಕೊಂಡರು. ರಾಧಾ ರಮಣ್ ಆ ಹೊತ್ತಿಗೆ ತಲೆ ಮೇಲಿಂದ ಭಾರ ಇಳಿಸಿಕೊಂಡರು. ಅಂದು ರಾತ್ರಿ ಲಿಫ್ಟ್ ಕೊಟ್ಟ ವ್ಯಕ್ತಿಯನ್ನು ಹುಡುಕಬೇಕಿತ್ತು. ನಿಜವಾದ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ದೊರಕಿಸಿಕೊಳ್ಳಬೇಕಿತ್ತು. ರಾಧಾಳದ್ದೇ ಸಲಹೆಯದು. ಅಪ್ಪ, ಆರ್ಗ್ಯುಮೆಂಟ್ ಆದಷ್ಟು ನಿಧಾನವಾಗಿ ಮಾಡಿ. ಕಾಲಾವಕಾಶ ಸಿಕ್ಕಷ್ಟು ಇದರ ಹಿಂದಿರೋ ವ್ಯಕ್ತಿನ ಕಂಡು ಹಿಡಿಯೋದು ಸುಸೂತ್ರವಾಗಬಹುದು ಎಂದು. ಇಲ್ಲದೇ ಇದ್ದರೆ ಅಖಿಲಾಳ ಫ್ರೆಂಡ್ಸ್ ಹಿಡಿದು ಅವಳು ಯಾರ ಜೊತೆ ಓಡಾಡುತ್ತಿದ್ದಳು ಎಂದು ಕೇಳಿ ಆ ವ್ಯಕ್ತಿಯನ್ನು ಹಿಡಿಯೋದು ಎಷ್ಟು ಹೊತ್ತಿನ ಕೆಲಸವೂ ಅಲ್ಲ ರಘುರಾಮ್ಗೆ. ಗೋಜಲಾದ ಪರಿಸ್ಥಿತಿಯನ್ನು ಒಂದೊಂದೇ ಎಳೆಯಾಗಿ ಬಿಡಿಸಬೇಕಿತ್ತು. 2 ದಿನ ನೆಮ್ಮದಿಯಿಂದಲೇ ಕಳೆದಳು ರಾಧಾ. ಮರುದಿನ ಹೊರಗೆ ಸಿಕ್ಕ ಅನಘಳನ್ನು ತಾನಾಗಿಯೇ ಮಾತನಾಡಿಸಿ ಕಾಫಿಗೆ ಕರೆದುಕೊಂಡು ಹೋಗಿ ರಮಣ್ಗೆ ಬೇಲ್ ಕೊಡಿಸಿದ್ದಕ್ಕೆ ಧನ್ಯವಾದ ತಿಳಿಸಿ ಸೆಲ್ಫಿ ಕೂಡ ಕ್ಲಿಕ್ಕಿಸಿಕೊಂಡು ಹಾಡು ಗುನುಗುತ್ತಲೇ ಮನೆಗೆ ಬಂದಳು.
ಕೋಣೆ ಒಳಗಡೆ ಹೊಕ್ಕಿದ್ದ ರಮಣ್ ಯಾವುದೋ ಫೋಟೋಕ್ಕೆ ಮುತ್ತಿಡುವುದನ್ನು ನೋಡಿ ಕಕ್ಕನೆ ನಿಂತಳು. ಯಾರ ಫೋಟೋ ಅದು ಅಂತ. ನಿನಗ್ಯಾಕೆ ನನ್ನ ಲವ್ವರ್ದು ಅಂದ. ತೋರಿಸಿ, ನಾನು ನೋಡಬೇಕು ಅಂದಳು. ಕನ್ನಡಿಲಿ ಮುಖ ನೋಡು ಹೋಗು ಅಂದ. ಅದೆಲ್ಲ ಆಗೋದಿಲ್ಲ. ನಿಮ್ಮ ತಲೆಯ ಮೇಲಿರೋ ಕೇಸ್ ಬಗ್ಗೆ ಯೋಚನೆ ಮಾಡಿ ಮಾಡಿ ನಾನಿಲ್ಲಿ ಸಾಯ್ತಾ ಇದ್ದೀನಿ. ಅದ್ಯಾವುದೋ ತಿಕ್ಲು ಫೋಟೋಗೆ ಮುತ್ತು ಕೊಡ್ತಿದ್ದೀರಾ, ಕೊಡ್ರಿ ಇಲ್ಲಿ ಎಂದು ದಬಾಯಿಸಿ ಫೋಟೋ ಕಸಿದುಕೊಳ್ಳಲು ಹೋದಳು. ಅವಳ ಕೈಗೆ ಸಿಗದಂತೆ ಆಟವಾಡಿಸಿ ಅವಳ ಸೊಂಟ ಹಿಡಿದು ಹತ್ತಿರ ಎಳೆದುಕೊಂಡ. ಅವನ ಬಿಸಿ ಉಸಿರು ಅವಳ ಕಿವಿಗೆ ರಾಚಿ ಮುಖ ರಂಗೇರಿತು. ಬಿಡಿಸಿಕೊಳ್ಳಲು ಕೊಸರಾಡಿದಳು. ಫೋಟೋನು ಬೇಡ, ಏನು ಬೇಡ, ನೀವೇ ಇಟ್ಕೊಳ್ಳಿ, ತೂ ಎಂಥ ಜನಾನೋ ಅಂತ ಬೈದು ಹೊರಗೆ ಹೋದಳು. ರಮಣ್ ತಲೆ ಕೆರೆದುಕೊಂಡ. ಈ ಲೇಡಿ ಕರ್ಜನ್ ಪ್ರೀತಿ ವಿಷಯ ಬಿಟ್ಟು ಬಾಕಿ ಎಲ್ಲದರಲ್ಲೂ ತಲೆ ರೊಯ್ಯನೆ ಓಡುತ್ತೆ ಅಂತ ಅನ್ಕೋತಾ ಇರಬೇಕಾದ್ರೆ ಏನೋ ಹೊಳೆಯಿತು. ಅಲ್ಲಿಂದಲೇ ಕೂಗಿದ. ಬೇಕಾದರೆ 4 ದಿನ ನಿನ್ನ ಪಾದ ತೊಳೆದು ಪೂಜೆ ಮಾಡ್ತೀನಿ, ಅಡುಗೆ ಮಾತ್ರ ನೀನು ಮಾಡಬೇಡ ಅನ್ನುತ್ತಾ ಅವಳ ತಲೆಯ ಟ್ಯೂಬ್ಲೈಟ್ ಹತ್ತಿಕೊಳ್ಳಲೆಂದೇ ರೊಮ್ಯಾಂಟಿಕ್ ಸಿನಿಮಾವೊಂದನ್ನು ಟಿವಿಯಲ್ಲಿ ಹಚ್ಚಿದ. ಹೀರೋ ಹೀರೋಯಿನ್ ಪ್ರೇಮ ನಿವೇದನೆ ಮಾಡಿಕೊಳ್ಳುವ ದೃಶ್ಯವದು. ಗಲ್ಲಕ್ಕೆ ಅಂಗೈ ಹಚ್ಚಿ ಕುಳಿತಿದ್ದಳು. ರಮಣ್ ರಾಧಾಳ ಮುಖವನ್ನೇ ನೋಡುತ್ತಿದ್ದ. ಹೀರೋಯಿನ್ ಪ್ರೀತಿ ಒಪ್ಪದೆ ಹೀರೋಗೆ ಕಪಾಳಕ್ಕೆ ಹೊಡೆದಾಗ ರಾಧಾ ಚಪ್ಪಾಳೆ ಹೊಡೆದಳು. ಹಾಗೆ ಮಾಡಬೇಕು ಈ ನನ್ನ ಮಕ್ಕಳಿಗೆ ಅಂದಳು. ರಮಣ್ಗೆ ಯಾರೋ ಬಲೂನಿಗೆ ಸೂಜಿ ಚುಚ್ಚಿ ಒಡೆದು ಟುಸ್ ಎನಿಸಿದ ಹಾಗಾಗಿ ಉಗುಳು ಗಂಟಲಲ್ಲಿ ಸಿಕ್ಕಿಕೊಂಡಿತು. ಹಣೆ ತಿಕ್ಕಿಕೊಂಡ. ರಾತ್ರಿ ಮಲಗಿಕೊಂಡಿದ್ದಾಗ ಕನಸಿನಲ್ಲಿ ರಮಣನ ಕೈಯಿಂದ ಕೈ ಬಿಡಿಸಿಕೊಂಡು ಬೇರೆ ಹುಡುಗಿಯತ್ತ ನಡೆಯುವುದು ಕಂಡು ಭಯವಾಗಿ ಎದ್ದಳು. ಏನು ಮಾಡುವುದು ತಿಳಿಯಲಿಲ್ಲ. ರೀ ರೀ ರಮಣ್ ಅಂತ ಕೂಗಿ ಎಬ್ಬಿಸಿದಳು. ಅವನು ಹೇಳಲಿಲ್ಲ. ಶ್ ಶ್ ರಮಣ್ ರೀ ರೀ ಅಂತ ಅವನನ್ನು ಹಿಡಿದು ಗಲಗಲನೆ ಅಲ್ಲಾಡಿಸಿದಳು. ಶಾಕಿನಿ ಡಾಕಿನಿ ಮೋಹಿನಿ ಅಲಲ ರಾಧಾ, ನಿದ್ದೆ ಮಾಡೋಕೆ ಬಿಡೆ, ಒಳ್ಳೆ ತಿಗಣೆ ಥರ ಯಾಕೆ ಹಿಂಸೆ ಕೊಡ್ತಿದ್ದೀಯಾ ಅನ್ನುತ್ತಾ ಕೊಸರಿಕೊಂಡು ಮತ್ತೆ ಮಲಗಿದ. ಕೋಪದಿಂದ ಜಗ್ಗಿನಲ್ಲಿದ್ದ ನೀರು ತಂದು ಅವನ ಮುಖಕ್ಕೆ ಸುರಿದಳು. ಆಗ ಎದ್ದು ಕೂತ. ಆ ಫೋಟೋ ನೋಡಲೇಬೇಕು ನಾನು, ಆ ಫೋಟೋ ತೋರಿಸಿ ಪ್ಲೀಸ್ ಅಂದಾಗ ಅಷ್ಟು ಹುರಿತಿದ್ರೆ ನೀರು ನಿನ್ನ ತಲೆ ಮೇಲೆ ಸುರ್ಕೋಬೇಕಿತ್ತು ಎನ್ನುತ್ತಲೇ ಎದ್ದು ಹೋಗಿ ಪರ್ಸ್ ತಂದು ಅವಳ ಮುಸುಡಿಗೆ ಹಿಡಿದ. ರಾಧಾ ತನ್ನದೇ ಪಾಸ್ಪೋರ್ಟ್ ಸೈಜ್ ಫೋಟೋ ನೋಡಿ ಆಶ್ಚರ್ಯಗೊಂಡಳು. ಲವ್ವರ್ ಅಂದ್ರಿ ಅಂದಳು. ಹೌದು, ಅದಕ್ಕೆ ಏನಿಲ್ಲ, ಇದೆಲ್ಲಿ ಸಿಕ್ತು ಅನ್ನುತ್ತಾ ಸರಿಯಾಗಿ ನೋಡಿದಳು. ಕಾಲೇಜಿನ ಅಪ್ಲಿಕೇಶನ್ ಫಾರಮಲ್ಲಿ ಇದ್ದಿದ್ದನ್ನು ಕಿತ್ತುಕೊಂಡು ಬಂದಿದ್ದೆ ಅಂತ ಬಾಯಿ ಬಿಟ್ಟ. ಫೋಟೋ ಯಾಕೆ, ನಾನೇ ಇದ್ನಲ್ಲಪ್ಪ ಅಂದಳು. ಇದೆಯಾ ಏನು ಹೇಳಿದ್ರು ಅರ್ಥವಾಗೋದಿಲ್ಲ. ನಾನು ಹೇಳಿದ್ದೆಲ್ಲ ಅರ್ಥವಾಗಿದ್ದರೆ ಇಷ್ಟೊತ್ತಿಗೆ ಒಂದು ಕ್ರಿಕೆಟ್ ಟೀಮ್ ಪ್ಲ್ಯಾನ್ ಆಗಬಹುದಿತ್ತು ಅಂದ. ನಾನು ಯಾಕೆ ನಿಮ್ಮ ಜೊತೆ ಕ್ರಿಕೆಟ್ ಆಡಲಿ, ಹೋಗಿ ಆ ಬೀದಿ ಮಕ್ಕಳ ಜೊತೆ ಆಡಿ ಅಂದಳು. ಅಮ್ಮ ತಾಯಿ ಬಿಟ್ಟುಬಿಡು ನನ್ನ, ನಿನ್ನ ಹತ್ರ ಹೇಳ್ತೀನಿ ನೋಡು, ನಾನು ಚಪ್ಪಲಿಲಿ ನನಗೆ ನಾನೇ ಹೊಡ್ಕೋಬೇಕು. ದೆವ್ವದ ಹಾಗೆ ಕಣ್ಯಾಕೆ ಅಷ್ಟು ದೊಡ್ಡಗೆ ಮಾಡ್ತೀಯ, ನಿನ್ನ ಜೊತೆ ಇರೋ ಬದಲು ಹಿಮಾಲಯಕ್ಕೆ ಹೋಗಿ ಸನ್ಯಾಸಿಯಾಗಿ ಬದುಕೋದೊಳ್ಳೆಯದು ಎನ್ನುತ್ತಿದ್ದ ಹಾಗೆ ಅವನನ್ನು ಎಳೆದುಕೊಂಡು ಕೆನ್ನೆಗೆ ಮುತ್ತಿಟ್ಟಳು. ಅವಳಿಗೆ ಬೈಯುತ್ತಿದ್ದವನ ಕಣ್ಣು ಆ ಮೆಟೆಕಾಯಿಯ ಸೈಜಿಗೆ ಬದಲಾಗಿತ್ತು. ನಾನು ಯಾಕೆ ನಿಮ್ಮನ್ನು ಎಬ್ಬಿಸ್ದೆ ಗೊತ್ತಾ ಅಂದಾಗ, ನನ್ನ ಪ್ರಾಣನ ನಿಂಬೆ ಹಣ್ಣಿನ ಹಾಗೆ ಹಿಂಡಿ ಅದಕ್ಕೆ ನೀರು ಸಕ್ಕರೆ ಬೆರೆಸಿಕೊಂಡು ಗಟಗಟನೆ ಕುಡಿದು ತೇಗೋಕೆ ಅಂದ. ಅಲ್ಲ, ಅದು ಐ ಅನ್ನುವಾಗ ರಮಣನ ಕಿವಿ ನೆಟ್ಟಗಾಯಿತು. ಏನು ಐ ಅಂದ. ಏನಿಲ್ಲ, ನೋವು, ಕಣ್ಣು ನೋವು ಎಂದು ಹೇಳಿ ಮುಸುಕೆಳೆದುಕೊಂಡು ದಬಾಕಿಕೊಂಡಳು. ರಮಣ್ ಥತ್, ಒಳ್ಳೆ ಕ್ರ್ಯಾಕ್ ಸವಾಸ ಆಯ್ತಲ್ಲ ಎಂದು ಗೊಣಗಿ ಬಿದ್ದುಕೊಂಡ. ಮಧ್ಯರಾತ್ರಿ ಆಗುತ್ತಲೇ ನಿದ್ದೆ ಮಂಪರಿನಲ್ಲಿ ರಮಣ್ ಐ ಲವ್ ಯು ಎಂದು ಅವನತ್ತ ಹೊರಳಿದಳು. ಅರಿವಿಲ್ಲದೆಯೇ ತನ್ನೆದೆಯಲ್ಲಿ ಹುದುಗಿಸಿಕೊಂಡು ನಿದ್ರಿಸಿದ. ಹೆಣ್ಣಿಗೆ ಪ್ರಪಂಚದಲ್ಲಿ ದೊರೆಯುವ ಅತ್ಯಂತ ಸುರಕ್ಷಿತ ಜಾಗವೆಂದರೆ ಬಹುಶಃ ಅದು ಪ್ರೀತಿಸಿದವನ ಎದೆ. ನಿರಾತಂಕವಾಗಿ ಮಲಗಿ ನಿದ್ರಿಸಿದಳು ಹುಡುಗಿ. ಈ ಕಥೆ ಇನ್ನು ಮುಂದುವರಿಯುವುದು. ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ
ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ. ಯಾಕೆಂದರೆ ನಿಮ್ಮ ಅನಿಸಿಕೆಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.